ನಮಸ್ತೆ ಎಲ್ರಿಗೂ. ನಾನಿವತ್ತು ಶ್ರೀ ಆದಿಚುಂಚನಗಿರಿನಲ್ಲಿ ನಾವು ಭುಕ್ತಿ ಸೇವೆ ಮಾಡಿದ್ವಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ. ನಿಮಗೇನಾದರೂ ಉಪಯೋಗ ಆಗೋದಾದರೆ ಖುಷಿ. ನಾವು ಆದಿಚುಂಚನಗಿರಿನಲ್ಲಿ ಭುಕ್ತಿ ಮಾಡಬೇಕಾದ್ರೆ ಫಸ್ಟು ಡೇಟ್ನ ಕನ್ಫರ್ಮ್ ಮಾಡ್ಕೊಂಡ್ವಿ. ಡೇಟ್ ಯಾಕೆ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಭುಕ್ತಿ ಮನೆಯಲ್ಲೇ ಮಾಡಬೇಕಾದ್ರೆ ಅದ್ರ ಅಮೌಂಟ್ ಯಾವಾಗಲೂ ವೇರಿ ಆಗ್ತಾ ಹೋಗುತ್ತೆ. ಏನೂ ಹಾಲಿಡೇಸ್ ಇಲ್ಲದೆ ಇರೋ ಟೈಮಲ್ಲಿ ಏನಾದರೂ ಮಾಡಿದ್ರೆ ಭುಕ್ತಿ ಮನೆ ತುಂಬ ಕಡಿಮೆಗೆ ಸಿಗುತ್ತೆ, ಇಲ್ಲಾಂದರೆ ಅದೇ ಭುಕ್ತಿ ಮನೆ ತುಂಬ ಜಾಸ್ತಿಗೆ ಸಿಗುತ್ತೆ. ಸೊ ನಾವು ಒಂದಿನ ಮೊದಲೇ ಹೋಗಿ ಡೇಟ್ನ ಕನ್ಫರ್ಮ್ ಮಾಡಿಕೊಂಡು ಭುಕ್ತಿ ಮನೇನ ನೋಡಿಕೊಂಡು ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಯಾಕೆ ಅಂದರೆ ಬೆಳಗ್ಗೆ ಟೈಮ್ 5:30ಗೆ ನಾವು ಮರಿಯನ್ನ ಹೊಡಿಬೇಕಿತ್ತು, ಅದಕ್ಕೋಸ್ಕರ. ಆದ್ದರಿಂದ ನಾವು ರಾತ್ರಿನೇ ಉಳ್ಕೊಂಡಿದ್ದು, ರಾತ್ರಿ ತೀರ್ಥವನ್ನು ಈಸ್ಕೊಂಡು ಬೆಳಗ್ಗೆ ಬೇಗನೆ ನಾವು ಭುಕ್ತಿ ಸೇವೆ ಮಾಡೋದ್ರಿಂದ ರಾತ್ರಿನೇ ಉಳ್ಕೊಂಡಿದ್ವಿ. ನೋಡಿ, ತುಂಬ ಕಡಿಮೆ ಬೆಲೆಗೆ ನಮಗೆ ರೂಮ್ ಸಿಕ್ತು. ನೀವು ಏನಾದರೂ ಹೋದರೆ ಅದ್ರ ಕಡೆಯಿಂದನೇ ರೂಮ್ನ ಬುಕ್ ಮಾಡ್ಕೊಳ್ಳಿ. 2 ರೂಮ್ ಬುಕ್ ಮಾಡಿದ್ವಿ. ಅದರಲ್ಲಿ ವಾರ್ಡ್ರೋಬಿಂದ ಹಿಡಿದು 2 ಬೆಡ್ಸ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಜಾಸ್ತಿ ಜನ ಏನಾದರೂ ಇದ್ದರೆ ಮೊದಲೇ ಒಂದು ಸ್ವಲ್ಪ ಚಾಪೆ ಬೆಡ್ಶೀಟ್ಸು ಏನಾದರೂ ತೊಗೊಂಡೋದ್ರೆ ಒಂದು 7-8 ಜನದವರೆಗೂ ಮ್ಯಾನೇಜಬಲ್ ಆಗುತ್ತೆ, ಮಲ್ಕೋಬೋದು. ನೋಡಿ, ಫುಲ್ ಕುತ್ಕೊಳ್ಳೋಕೆ ಚೇರಿಂದ ಹಿಡಿದು ಸೋಫಾಯಿಂದ ಹಿಡಿದು ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿತ್ತು. ನೋಡಿ, ನಾವು ಒಂದು ಡಬ್ಬನೂ ತೊಗೊಂಡೋಗಿದ್ದೀವಿ ತೀರ್ಥ ಈಸ್ಕೊಳ್ಳೋದಕ್ಕೆ ಅಂತ. 2 ರೂಮ್ ಬುಕ್ ಮಾಡಿ ನಾವು 2 ರೂಮಲ್ಲೂ ಕೂಡ ಆರಾಮಾಗಿ ಸ್ಟೇ ಆಗಿ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. 2 ರೂಮಲ್ಲೂ ಕೂಡ ಬಿಸಿ ನೀರು ಫೆಸಿಲಿಟೀಸ್ ಇತ್ತು. ಸೊ ಏನೂ ತೊಂದರೆ ಆಗಲಿಲ್ಲ. ಆದರೆ ನೀವು ಬೆಳಗ್ಗೆ ಟೈಮು ಎಷ್ಟು ಗಂಟೆಗೆ ಮರಿ ಸೇವೆನ ಕೊಡೋಕೆ ಹೋಗಬೇಕೋ ಅದ್ರ ಟೈಮಿಂಗ್ಸ್ ನೋಡಿಕೊಂಡು ನೀವು ಹೊರಡಬೇಕು. ಯಾಕೆ ಅಂದರೆ ಬೆಳಗಿನ ಜಾವ 5:30ವರೆಗೂ ಮೇನ್ ಗೇಟ್ ಓಪನ್ ಆಗೋಲ್ಲ. ಈ ರೂಮ್ ಬುಕ್ಕಿಂಗ್ ಬಂದು ಮೇನ್ ಗೇಟ್ ಒಳಗಡೆನೇ ಇತ್ತು. ಹಾಗಾಗಿ ನೀವು ರೂಮ್ ಏನಾದರೂ ಬುಕ್ ಮಾಡ್ಕೋಬೇಕಾದ್ರೆ ಮೊದಲೇ ನೋಡ್ಕೊಳ್ಳಿ. ನಾವು ಸಾಯಂಕಾಲ 6:30-7 ಗಂಟೆ ಅಷ್ಟರಲ್ಲಿ ಹೋಗಿ ದೇವಸ್ಥಾನದಲ್ಲಿ ಮಾತಾಡಿಕೊಂಡು ತೀರ್ಥವನ್ನು ಇಸ್ಕೊಂಡು ಬಂದ್ವಿ. ತೀರ್ಥವನ್ನು ಈಸ್ಕೊಂಡು ಬಂದು ರೂಮ್ನಲ್ಲಿ ಇಟ್ಕೊಂಡಿದ್ದು, ಬೆಳಗಿನ ಜಾವ ಡೋರ್ ಓಪನ್ ಆಗಿದ್ದ ತಕ್ಷಣವೇ ನಾವು ಭುಕ್ತಿ ಮನೆಗೆ ಹೋದ್ವಿ. ನೀವು ಏನಾದರೂ ಜಾಸ್ತಿ ಜನ ಇದ್ದು ರೂಮ್ ಬುಕ್ ಮಾಡಿಕೊಂಡ್ರೆ ಚಾಪೆ ದಿಂಬು ಬೆಡ್ಶೀಟ್ಸ್ ಎಲ್ಲ ತೊಗೊಂಡೋದ್ರೆ ಆರಾಮಾಗಿ ಉಳ್ಕೋಬೋದು. ಬಿಸಿನೀರು ಫೆಸಿಲಿಟಿಯಿಂದ ಹಿಡ್ದು ವಾರ್ಡ್ರೋಬು ಮಿರರು ಎಲ್ಲವೂ ಕೂಡ ಇರುತ್ತೆ. ಅದು ಬಿಟ್ಟು ನಿಮ್ಗೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನು ನೀವೇ ತೊಗೊಂಡೋಗ್ಬೇಕು. ನೋಡಿ, ನಾವು ರಾತ್ರಿಯೇ ತೀರ್ಥವನ್ನು ಈಸ್ಕೊಬಂದು ಇಟ್ಕೊಂಡಿದ್ದೀವಿ. ರೂಮ್ ಬುಕ್ ಮಾಡಿರೋದು ಈ ಆರ್ಚ್ ಪಕ್ಕದಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ರೂಮ್ ಬೆಳಗ್ಗೆ ಅಲ್ಲಿಂದ ನಾವು ಹೊರಡಬೇಕು ಅಂದರೆ ಅವರು 5:30 ಮೇಲೇ ಓಪನ್ ಆಗೋದು ಅಂತ ಹೇಳಿದ್ರು. ಎದ್ದು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಭುಕ್ತಿ ಮನೆಗೆ ಬಂದು, ಭುಕ್ತಿ ಮನೆಯಲ್ಲೇ ನಮಗೆ ಸ್ಟವ್ವಿಂದ ಹಿಡಿದು ಎಲ್ಲವನ್ನು ಕೊಟ್ಟಿರ್ತಾರೆ. ಆದರೂ ನಾವು 1-2 ಕುಕ್ಕರ್ ತೊಗೊಂಡು ಬಂದಿದ್ವಿ. ಒಲೆ ಪೂಜೆ ಎಲ್ಲ ಮುಗಿಸಿ ಕುಕ್ಕರಲ್ಲಿ ಫಸ್ಟು ಮೊಸರನ್ನ ಮಾಡಿದ್ವಿ. ಯಾಕೆ ಅಂದರೆ ದೇವರಿಗೆ ನೈವೇದ್ಯ ಇಡೋದಕ್ಕೆ ಮೊಸರನ್ನ ಮಾಡಬೇಕಿತ್ತು. ಹಾಗಾಗಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಅಲ್ಲೂ ಕೂಡ ಸುಮಾರು ಪಾತ್ರೆ ಸಾಮಾನುಗಳನ್ನು ಕೊಟ್ಟಿರ್ತಾರೆ. ಒಂದು 500 ಜನ ಆದ್ರೂ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಚೇರ್ ಆಗಿರ್ಬೋದು, ಟೇಬಲ್ಗಳು, ಪಾತ್ರೆಗಳು, ಅನ್ನದ ಕೈ ಎಲ್ಲದರಿಂದನೂ ಇತ್ತು. ನಾವು 2 ಮರಿನ ಸೇವೆ ಕೊಡಬೇಕಿತ್ತು, ಹಾಗಾಗಿ 2 ತೊಗೊಂಡೋಗಿದ್ವಿ. ಅದಾದಮೇಲೆ ಅವ್ರು ಸ್ಟ್ಯಾಂಡು ಕೂಡ ಕೊಟ್ಟಿರ್ತಾರೆ ಚಪ್ರ ಹಾಕೋದಕ್ಕೆ ಅಂತ. ನಾವು ಇಲ್ಲಿ ಪೂಜೆ ಸಾಮಾನು ಕೂಡ ನಮ್ಮ ಜೊತೆಯಲ್ಲೇ ತೊಗೊಂಡೋಗ್ಬೇಕು. ದೀಪ, ಬತ್ತಿ, ಎಣ್ಣೆ, ಪೂಜೆ ಸಾಮಾನು ಒಂದು ತಟ್ಟೆನಲ್ಲಿ ಒಂದು 5-6 ಕಾಯಿ ಎಕ್ಸ್ಟ್ರಾ ತೊಗೋಬೇಕು, ಅಕ್ಕಿ ತೊಗೋಬೇಕು. ಅದಾದಮೇಲೆ ಇನ್ನೇನೇನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನೀವು ತಯಾರಿ ಮಾಡ್ಕೊಳ್ಳಿ. ಒಳಗಡೆ ಏನು ಜನಗಳಿಗೆ ಕೂತ್ಕೊಳ್ಳೋದಕ್ಕೆ ಊಟ ಹಾಕೋದಕ್ಕೆ ಎಷ್ಟು ಫೆಸಿಲಿಟೀಸ್ ಇರುತ್ತೋ ಅದೇ ರೀತಿ ಹೊರಗಡೆನೂ ಜಾಗ ಇರುತ್ತೆ. ಅಲ್ಲೂ ಕೂಡ ನೀವು ಟೇಬಲ್ ಹಾಕಿ ಮಾಡ್ಕೋಬೋದು. ಅದಾದಮೇಲೆ ನಾವು ಯಾವ ಐನವ್ರಿಗೆ ಹೇಳ್ಕೊಂಡಿರ್ತೀವೋ ಐನವರು ಬಂದು ಚಪ್ರನ ಹಾಕಿಸ್ತಾರೆ. ನೋಡಿ, ಅವರೇ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಭುಕ್ತಿ ಮನೆಯಲ್ಲಿ. ಆ ಭುಕ್ತಿ ಮನೆ ಸ್ಟ್ಯಾಂಡ್ನೇ ಉಪಯೋಗಿಸ್ಕೊಂಡು ಅವ್ರು ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಅಂತ. ರಂಗೋಲಿ ಪುಡಿನೂ ಕೂಡ ನಾವೇ ತೊಗೊಂಡೋಗ್ಬೇಕು. ಅಲ್ಲಿ ಓಂ ಶ್ರೀ ಶಾಂತಿ ಅಂತ ಬರೆದಾದ್ಮೇಲೆ ಅಲ್ಲಿ ಒಂದು ರಂಗೋಲಿನ ಬರೆದಾದ್ಮೇಲೆ ಅಕ್ಕಿ ತೊಗೊಂಡೋಗಿರೋದನ್ನು ಕೊಟ್ಟರೆ ಅವ್ರದ್ದು ಮತ್ತು ಮಡಿ ಬಟ್ಟೆಗಳು ಒಂದು 4-5 ತೊಗೊಂಡೋಗಿರಬೇಕು. ಅದನ್ನು ಮಡಿ ಬಟ್ಟೆನ ಹಾಕಿ ಅಕ್ಕಿ ಇಟ್ಟು ಒಂದು ತಟ್ಟೆನಲ್ಲಿ ಹೂವು, ಪೂಜೆ ಸಾಮಾನು, ದೀಪ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದು ಎಲ್ಲವನ್ನು ಕೂಡ ಅವ್ರಿಗೆ ಕೊಟ್ಟರೆ ಅವರು ಅದರಲ್ಲಿ ಅವ್ರದ್ದು ಪೂಜೆ ಸಾಮಾನ ರೆಡಿ ಮಾಡ್ಕೋತಾರೆ. ನಾವು ಇದಕ್ಕೆ ಅಂತಲೇ ಬೆಲ್ಲನೂ ತೊಗೊಂಡೋಗ್ಬೇಕು, ಸ್ವಲ್ಪ ಅಕ್ಕಿನ ಜಾಸ್ತಿ ತೊಗೊಂಡೋಗ್ಬೇಕು. ಅವರು ಎಲ್ಲವನ್ನು ಇಟ್ಟು ಪೂಜೆ ಮಾಡ್ತಾರೆ. ಮೊಸರನ್ನ ರೆಡಿ ಅಂತಂದರೆ ನಾವು ಮೊಸರನ್ನ ಬರೀ ಅನ್ನನ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕಿ ಸಕ್ಕರೆ ಹಾಕ್ತಾರೆ. ನಾವು ಮೊದಲೇ ಮಿಕ್ಸ್ ಮಾಡೋ ಹಾಗಿಲ್ಲ. ಯಾರು ಪೂಜೆ ಮಾಡೋಕ್ಕೆ ಬಂದಿರ್ತಾರೋ ಅವರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕಂತ. ಆದರೆ ನಾವು ಪೂಜೆ ಸಾಮಾನು, ಮಡಿ ಬಟ್ಟೆ, ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ದೀಪಗಳು, ಬತ್ತಿ, ಎಣ್ಣೆ ಎಲ್ಲವನ್ನು ಕೂಡ ನಾವೇ ತಯಾರಿ ಮಾಡ್ಕೊಂಡು ಹೋಗಬೇಕು. ನಾವು ಮಾಡಬೇಕಾದ್ರೆ ಸುಮಾರು ಇಂಟರ್ನೆಟ್ಟಲ್ಲೆಲ್ಲ ಹುಡುಕ್ತೆ, ಯೂಟ್ಯೂಬಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಕೂಡ ಮಾಹಿತಿ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ಬಡಿಸೋದಕ್ಕೆ 1-2 ಅನ್ನದ ಕೈ, ಇಲ್ಲಾಂದರೆ ಚೊಂಬು, ಗ್ಲಾಸ್ಗಳು, ಈ ಥರದ್ದೆಲ್ಲ ನಾವು ಮೊದಲೇ ತೊಗೊಂಡೋಗಿರಬೇಕು. ಇದ್ರ ಜೊತೆಗೆ ಅವರು
ಭುಕ್ತಿ ಮನೆಯಲ್ಲೂ ಕೂಡ ತುಂಬಾ ಫೆಸಿಲಿಟೀಸ್ನ ಕೊಟ್ಟಿರ್ತಾರೆ. ಆ ತುಂಬ ಫೆಸಿಲಿಟೀಸು ಯೂಸ್ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ತೊಗೊಂಡೋಗಿದ್ರೆ ಹುಡ್ಕೋ ಆಗಿಲ್ಲ ಏನಿಲ್ಲ ಆರಾಮಾಗಿ ಆಗುತ್ತೆ. ಅದಾದಮೇಲೆ ನಾವು ತೊಗೊಂಡೋಗಿರೋ 2 ಇದಕ್ಕೆ ಪೂಜೆ ಮಾಡಿ ಅದರ ಒಪ್ಪಿಗೆ ತೊಗೊಂಡು ಮರಿ ಹೊಡಿಯೋಕ್ಕೂ ಕೂಡ ಅವರೇ ಕೇಳ್ತಾರೆ ಎಷ್ಟು ಜನ ಬೇಕು, ಎಷ್ಟು ಮರಿ ಇದೆ ಅಂತ. ಅವ್ರ ಕಡೆಯಿಂದನೇ 2-3 ಜನನ ಮರಿ ಸುಲಿಯೋದಕ್ಕೆ ಮತ್ತು ಅದನ್ನು ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಅವರೇ ಫೆಸಿಲಿಟೀಸ್ ಕೊಡ್ತಾರೆ. 3 ಜನದಿಂದ 4 ಜನ ಲೇಡೀಸ್ ಬರ್ತಾರೆ ಕ್ಲೀನ್ ಮಾಡೋದಕ್ಕೆ. ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನಾವು ಹೊರಡೋ ತನಕನೂ ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಹೋಗ್ತಾರೆ. ಅದಾದಮೇಲೆ ಮುದ್ದೆ ಮಾಡೋದಕ್ಕೆ, ಏನಾದರೂ ಕರಿಯೋದಕ್ಕೆ, ಕಾಯಿ ತುರಿಯೋಕ್ಕೆ, ಬಡಿಸೋದಕ್ಕೆ ಬಕೆಟ್ಗಳಾಗಿರ್ಬೋದು, ಬಾಣಲಿ ಆಗಿರ್ಬೋದು, ಎಲ್ಲವೂ ಕೂಡ ಭುಕ್ತಿ ಮನೆ ಕಡೆಯಿಂದನೇ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ನಾವು ಕುಕ್ಕರು, ಈಗ ಬೋಟಿ ಗೊಜ್ಜು ಏನಾದರೂ ಮಾಡ್ತೀವಿ ಅಂದರೆ ಕೂಗಿಸ್ಕೊಳ್ಳೋದಕ್ಕೆ ಕುಕ್ಕರ್ ಆಗಿರ್ಬೋದು, ಪೂಜೆ ಸಾಮಾನಿಗೆ ಪೂಜೆ ಕೊಡೋದಕ್ಕೆ ತಟ್ಟೆಗಳು, ಇದನ್ನೆಲ್ಲ ನಾವು ಬೇಸಿಕ್ಕಾಗಿ ತೊಗೊಂಡೋಗ್ಬೇಕು. ದೀಪ, ಅಕ್ಕಿ, ಮಡಿಬಟ್ಟೆ, ತೆಂಗಿನಕಾಯಿ, ಆಮೇಲೆ ಬೆಲ್ಲ, ಇವೆಲ್ಲವನ್ನು ಕೂಡ ನಮ್ಮ ಮನೆಯಿಂದಲೇ ನಾವು ತೊಗೊಂಡೋಗ್ಬೇಕು. ಮತ್ತು ಗರಿ, ಚಪ್ಪರ ಹಾಕೋದಕ್ಕೆ ಅದೆಲ್ಲವನ್ನು ತೊಗೊಂಡೋದ್ರೆ ಅವರು ನೀಟಾಗೆಲ್ಲ ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತಾರೆ. ನೋಡಿ, ನಾವು ಮರಿಯೆಲ್ಲ ದೇವರಿಗೆ ಆದಮೇಲೆ ಮತ್ತು ಇದನ್ನು ಇಟ್ಟು ಪೂಜೆ ಮಾಡ್ತಾರೆ ಅವರು. ಪೂಜೆ ಮಾಡೋದು ಸಪ್ರೇಟ್, ಪೂಜೆ ಮಾಡಿ ಆದಮೇಲೆ ಅಡುಗೆ ಮಾಡೋಕ್ಕೆ ಅದನ್ನು ತೊಗೊಂಡೋಗ್ತಾರೆ. ನಾವು ಮಾಡಿಟ್ಟಿರುವಂಥ ಮೊಸರನ್ನಕ್ಕೆ ಸ್ವಲ್ಪ ಮೊಸರು ಹಾಕಿ, ಸಕ್ಕರೆ ಹಾಕಿ ಅದನ್ನು ಪೂಜೆ ಎಲ್ಲ ಮುಗಿಸಿ ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೇ ಪ್ರಸಾದಕ್ಕೆ ತೊಗೊಬಿಡಿ ಅಂತ ಹೇಳ್ತಾರೆ ಅವರು. ಅದಾದಮೇಲೆ ಅವ್ರ ಪಾಡ್ಗೆ ಅವ್ರು ಅಡುಗೆ ಮಾಡ್ತಾರೆ. ನಮ್ಮದೇನಿದೆಯೋ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಅರ್ಚನೆ ಏನಾದರೂ ಇದ್ದರೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿರುತ್ತೆ. ಅಡುಗೆ ಎಲ್ಲ ರೆಡಿ ಆದಮೇಲೆ ಮತ್ತೆ ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ನೋಡಿ, ಇಲ್ಲಿ ಫಸ್ಟು ಮೊಸರನ್ನ ಇಟ್ಟಿದ್ದಾರೆ. ಯಾರು ಆ ಮನೆಯಲ್ಲಿ ಯಾರಾದರೂ ಒಬ್ಬರು ಉಪವಾಸ, ಒಬ್ಬರು ಅಥವಾ ಒಂದು ದಂಪತಿಗಳು ಉಪವಾಸ ಇರಬೇಕು. ನಮ್ಮ ಮನೆಯಲ್ಲಿ ಒಬ್ಬರೇ ಉಪವಾಸ ಇದ್ವಿ. ಅಕ್ಕಿ ಏನು ನಾವು ಎಷ್ಟು ತೊಗೊಂಡೋಗಿರ್ತೀವಿ ಅಕ್ಕಿ, ಆ ಅಕ್ಕಿನಲ್ಲಿ ಅಲ್ಲಿ ಬೋನಾಸಿ ಇಟ್ಟಿದ್ದಾರಲ್ಲ, ಆ ಬೋನಾಸಿ ಒಳಗಡೆ ಅಕ್ಕಿನ ಹಾಕಿಸ್ತಾರೆ 3 ಸರಿ. ಮನೆಯಲ್ಲಿ ಎಷ್ಟು ಜನಗಳು ಇರ್ತೀವೋ ಅವರೆಲ್ಲರೂ ಕೂಡ ಅದರಿಂದ ಬೊಗಸೆನಲ್ಲಿ ಅಕ್ಕಿ ತೆಗೆದು ಅದಕ್ಕೆ ಹಾಕಬೇಕು. ನಾವು ಇದನ್ನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ವಾಪಸ್ ಭುಕ್ತಿ ಮನೆಗೆ ಹೋಗುವಷ್ಟರಲ್ಲಿ ನಮಗೆ ಅಡುಗೆ ರೆಡಿ ಇತ್ತು. ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ಏನೇನೆಲ್ಲ ಅಡುಗೆಗಳನ್ನ ರೆಡಿ ಮಾಡಿರ್ತೀವೋ ಅದನ್ನೆಲ್ಲ ದೇವರಿಗೆ ಮತ್ತೆ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆ ಮಾಡ್ತಾರೆ. ನೋಡಿ, ಫುಲ್ ಏನೇನೆಲ್ಲ ಐಟಮ್ಸ್ ಮಾಡಿದ್ವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಮುದ್ದೆಯಿಂದ ಹಿಡಿದು ನಮ್ಮ ಮನೆ ಏನೇನೆಲ್ಲ ಮಾಡಿರ್ತೀವಿ ಯಾವುದನ್ನು ಕೂಡ ಇದು ಮಾಡೋದಿಲ್ಲ. ದೇವರಿಗೆ ಅಂತ ಮಾಡಿರೋದ್ರಿಂದ ಎಲ್ಲವನ್ನು ಕೂಡ ಇಟ್ಟು ಪೂಜೆ ಮಾಡಿ, ತೀರ್ಥವನ್ನು ಕೂಡ ಅಲ್ಲೇ ಇಟ್ಟಿರ್ತಾರೆ. ನಾವೇನು ತೀರ್ಥ ಇಸ್ಕೊಂಡು ಹೋಗಿರ್ತೀವೋ ಅದು ಎಲ್ಲ ಇಟ್ಟು ಪೂಜೆ ಮಾಡಿ. ನೋಡಿ, ಊಟ ಅಂತೂ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಂದರೆ ಯಾವುದ್ರಲ್ಲೂ ಉಪ್ಪು ಕಡಿಮೆ ಇಲ್ಲ, ಸಪ್ಪೆ ಅನ್ನೋ ಆಗಿಲ್ಲ, ಖಾರ ಜಾಸ್ತಿ ಆಯಿತು ಅನ್ನೋ ಆಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದರು ಅಡುಗೆನ. ಅವ್ರದ್ದು ಅಡುಗೆಯವ್ರ ಡೀಟೇಲ್ಸು ಲಾಸ್ಟಲ್ಲಿ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಮಾಡಿ ಅವ್ರ ಫೋನ್ ನಂಬರ್ ನಾನು ನಿಮಗೆ ಕೊಡ್ತೀನಿ. ನಾವು ಏನು ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿರ್ತೀವೋ ಆ ನೈವೇದ್ಯಕ್ಕೆ ಇಟ್ಟಿರುವಂಥ ಊಟವನ್ನೇ ಯಾರು ಉಪವಾಸ ಇರ್ತಾರೋ ಅವರು ಆ ಊಟವನ್ನೇ ಮಾಡಬೇಕು. ಅದಾದಮೇಲೆ ಬೇಕು ಅಂದರೆ ಹಾಕ್ಸ್ಕೊಬೋದು, ಬಟ್ ಅವ್ರಿಗೆ ಊಟನ ಮಾಡೋದಕ್ಕೆ ಕೊಡ್ತಾರೆ. ಭುಕ್ತಿ ಅಂತೂ ತುಂಬ ಚೆನ್ನಾಗಾಯಿತು. ಏನೇನೆಲ್ಲ ಐಟಮ್ಸ್ ಮಾಡಿಸಿದ್ವೋ ಯಾವ ಐಟಮ್ಸಲ್ಲೂ ಏನೂ ಕೂಡ ಇದಿರಲಿಲ್ಲ. ಎಲ್ಲವೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಚೆನ್ನಾಗಿ ಮಾಡಿದರು. ಬಂದಿದ್ದು ಒಬ್ಬರೇ ಭಟ್ರು, ಬೇಕು ಅಂದಾಗ ಸ್ವಲ್ಪ ಕಟ್ ಮಾಡಿಕೊಡಿ ಅಂತ ಕೇಳ್ತಿದ್ರು ಹೊರತು ಒಬ್ಬರೇ ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದ್ರು ಅಂದರೆ ನಿಜಕ್ಕೂ ಖುಷಿ ಆಯಿತು. ನಾವು ಭಟ್ರನ್ನೇ ಹೇಳಿ, ಇವರು ನಮ್ಮ ಹತ್ರದವ್ರು ಇದರಲ್ಲೇ ಮಾಡಿದರು ಅನ್ನೋದಕ್ಕೋಸ್ಕರ ನಾವು ಇವ್ರಿಗೆ ಹೇಳಿದ್ವಿ. ನಿಮಗೂ ಏನಾದರೂ ಬೇಕು ಅಂದರೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಊಟ, ಪೂಜೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಾಯಿತು. ನೀವು ಏನಾದರೂ ಭುಕ್ತಿ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ಉಪಯೋಗಿಸ್ಕೋಬೋದು. ಭುಕ್ತಿ ಮನೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊನೆಯಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ತೊಗೊಂಡು ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ನೀವು. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಏನಾದರೂ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.